ಬಂಧುಗಳೇ, ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ನಾವೆಲ್ಲರೂ ಸೇರಿಕೊಂಡು ಇವತ್ತು ತುಮಕೂರಿಗೆ ನಮ್ಮ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಊರಿನವರೆಲ್ಲ ತಾಳಗುಪ್ಪ ಟು ತುಮಕೂರು. ನೋಡಿ, ಇನ್ನೂ ಯಾರೂ ಬಂದಿಲ್ಲ. ತಾಳಗುಪ್ಪದಿಂದನೇ ಹೊರಡೋದಿದು ಟ್ರೈನು. ಹಾಗಾಗಿ ನಮ್ಮವ್ರು ಅಷ್ಟೇ ಬಂದು ಕೂತಿದ್ದೀವಿ. ನಾವು ಎಷ್ಟು ಜನ ನಾವು ಹೋಗ್ತಿದ್ದೀವಲ್ಲ ನಮ್ಮೂರಿಂದ ಅಷ್ಟು ಜನ ಬಂದಿವಿ. ಇನ್ನೂ ಕೆಲವ್ರು ಬರೋರು ಇದ್ದಾರೆ. ಎಲ್ಲ ಬ್ಯುಸಿಯಾಗಿದ್ದಾರೆ. 30 ನಿದ್ದೆಗೆಟ್ಟು 48 ಲಾಸ್ಟ್. ಇನ್ನೂ ಪೂರ್ತಿ ಫಿಲ್ ಆಗಲಿಲ್ಲ. ನೋಡಿ, ಎಲ್ಲ ಕುತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಹೇಗೆ ರೆಡಿಯಾಗಿ ಬಂದಿದ್ದಾರೆ. ಬೆಳಗ್ಗೆನೇ ಎಲ್ಲ ನಿದ್ದೆಗೆಟ್ಟು ನೋಡಿ. ಇದೆಲ್ಲ ನಮ್ಮ ಊರಿನವರು. ನಾವೆಲ್ಲ ಸೇರಿ ಹೋಗ್ತಾ ಇದ್ದೇವೆ. ಇನ್ನೂ ಜನ ಬರಬೇಕು. ಇದು ಸ್ಟಾರ್ಟಿಂಗು. ಯಾವ ಊರು ಅಂತ ಗೆಸ್ ಮಾಡಿ, ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ಊರಿಂದ ಹೊರಟಿದ್ದೀವಿ ಅಂತ. ಇವಾಗ ನೋಡಿ, ಟ್ರೈನ್ ಫುಲ್ ಆಗ್ತಾ ಬಂತು. ಎಷ್ಟು ಜನ ಇದ್ದಾರಲ್ವಾ, ಟ್ರೈನ ಫುಲ್ ಜನ ಬರ್ತಾ ಇದ್ದಾರೆ. ನೋಡಿ, ಆನೆ ನಾವು ಬರ್ತದ ಹಾಗೆ ಇವ್ರಿಗೆ ಎಂಟ್ರಿ ಕೊಡ್ತದ ಹಾಗೆ ಆನೆ ನೋಡಿ. ಬರ್ತಾ ಇದೆ ನಮ್ಮ ಗ್ಯಾಂಗ್ ನೋಡಿ. ಇಲ್ಲಿ ನೋಡಿ, ಎಲ್ಲರೂ ಇದ್ದಾರೆ. ಮಾಡಾಗಿದೆ. ಆಯ್ತು, ಕೊರೋನಾ ಬಿಡ್ರಿ. ಫ್ರೆಂಡ್ ಮನೆಗೆ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ನಾವು ಮೇಲೆ ಹತ್ಕೊಂಡು ಮೇಲಿಂದ ನೋಡ್ತಾ ಇದ್ದೀವಿ ಸತ್ಯನಾರಾಯಣ ಪೂಜೆ. ಸತ್ಯನಾರಾಯಣ ತಂದೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಗೊಂಬೆಗಳನ್ನು ಜೋಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮನೆ ಕಟ್ಟಿದ್ದಾರೆ. ನಾನು ಪೂರ್ತಿ ಮನೇನ ವಿಡಿಯೋ ತೊಗೊಳ್ಳಿಕ್ಕೆ ಆಗಲಿಲ್ಲ. ಫುಲ್ ಬ್ಯುಸಿ ಜನ. ಮತ್ತು ಹಳೆ ಫ್ರೆಂಡ್ಸು ಅವರು ಇವರೆಲ್ಲ ಸಿಕ್ಕಿದ್ರಲ್ವ, ಬರೀ ಹರಟೆ ಹೊಡೆಯೋದ್ರಲ್ಲೇ ಆಯಿತು. ಸತ್ಯನಾರಾಯಣ ಕಾಪಾಡು. ಹಾಗೆ ಊಟಕ್ಕೆ ಕೂತ್ಕೊಂಡ್ವಿ. ಊಟಕ್ಕೆ ಏನೇನು ವೆರೈಟಿ ಮಾಡಿದ್ದಾರೆ ಅಂತ ನೋಡಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತೆ ಒಂದೊಂದು ರೌಂಡ್ ಬರುತ್ತಲ್ವ, ಅದನ್ನು ಫುಲ್ ತೊಗೊಂಡಿಲ್ಲ. ಹಾಗೆ ಊಟ ಮುಗಿಸ್ಬಿಟ್ಟು ನಾವು ಟ್ರೈನಿಗೆ ಮತ್ತೆ ವಾಪಸ್ಸು ತುಮಕೂರು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇಲ್ಲಿ ನನ್ನ ಫ್ರೆಂಡು ತಂಗಿ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ನಾವು ನೋಡಿ ಎಲ್ಲ ಕೂತಿದ್ದಾರೆ ಡಿಸ್ಕಸ್ ಮಾಡ್ತಾ ಎಲ್ಲರೂ. ಒಬ್ಬೊಬ್ಬರೊಂದು ಕಡೆ ಇಲ್ಲಿ ಟ್ರೈನಲ್ಲಿ ಒಂದು ಗಾಯಕರು ಸಿಕ್ಕಿದ್ರು. ಮತ್ತೆ ಹೇಳ್ತೈತೆ ರಾಜಕುಮಾರ ಹೊಸಕೊಂಡು ಹೊಸಲಿಗೆ ಬಂದು ಮನಯ ಮನಗಳವೆಂದು ಆರಾಧಿಸು ಆರತ್ತನು ಆಡಿಸಿಯೇನು ಬೀಳಿಸಿಯೇನು ಸೋಲದು ಸೋತು ತಲೆಯವಾಗದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ. ಸೂಪರ್. ಪಂಡಿತ್ ಅಂತ ಅವ್ರ ಹೆಸರು. ಮತ್ತೆ ನೋಡಿ, ನಾವೆಲ್ಲ ನಮ್ಮ ಕಡೆ ಮಾನವನಾಗಿ ಹುಟ್ಟಿದ ಝೂಮ್ ಹಾಕ್ಬೇಕಾ?